ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ಸಾಮಾನ್ಯವಾಗಿ ಈ ಶುಗರ್ ಬಂದ್ಮೇಲೆ ಏನಪ್ಪ ಇದು ನಾನು ಮುಟ್ನಿಲ್ಲವರೆಗೂ ಚೆನ್ನಾಗೇ ಇತ್ತು, ಇವಾಗ ಏನ್ ಹಿಂಗ್ ಆಗ್ತಾ ಇದೆ ದೇಹ, ಯಾಕೆ ಹಿಂಗ್ ಶುಗರು ಇದೆಲ್ಲ ಬರ್ತಾ ಇದೆ ಅಂತ ಅನ್ಸಿರ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ, ಓಕೆನಾ? ಈ ಎಸ್ಟ್ರೋಜನ್ ಅನ್ನೋದು ಮಹಿಳೆಯರಿಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಇದೊಂದು ಹಾರ್ಮೋನು. ನಮ್ದು ಮುಟ್ಟು ನಿಲ್ಲೋದು ಅಥವಾ ನಮ್ಮ ಋತು ಸ್ರಾವ ಏನೇನಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಈ ಹಾರ್ಮೋನ್ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಆದ್ರೆ ಇದು ಶುಗರ್ಗೆ ಹೆಂಗ್ ಕಾರಣ ಆಗುತ್ತೆ ಅಂದ್ರೆ ಈ ಹಾರ್ಮೋನು ಆ ಒಂದು ಇನ್ಸುಲಿನ್ ಸೆನ್ಸಿಟಿವಿಟಿನ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಆ ಒಂದು ಸ್ಪೀಡ್ ನ ಯಾವಾಗ್ಲೂ ಕಂಟ್ರೋಲ್ ಮಾಡ್ತಿರೋದ್ರಿಂದ ಆ ಒಂದು ಇನ್ಸುಲಿನ್ ಕರೆಕ್ಟ್ ಆಗಿ ಆಪರೇಟ್ ಮಾಡ್ತಾ ಇರುತ್ತೆ ಬಾಡಿಲಿ. ಈಗ ನಮ್ಮ ಬಾಡಿ ಏನಾಗುತ್ತೆ, ಒಂದು ಏಜ್ ಅಲ್ಲಿ ಮುಟ್ಟು ನಿಂತೋದಾಗ ಈ ಒಂದು ಎಸ್ಟ್ರೋಜನ್ ಲೆವೆಲ್ ಕೂಡ ಕಡಿಮೆ ಆಗ್ಬಿಡುತ್ತೆ. ತುಂಬಾ ಕಡಿಮೆ ಆಗ್ಬಿಟ್ಟಾಗ ಅದೇನಾಗುತ್ತೆ, ಇನ್ಸುಲಿನ್ ನ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅವಾಗ ಈ ಒಂದು ಇನ್ಸುಲಿನ್ ಆ ರೆಸಿಸ್ಟೆನ್ಸ್ ಜಾಸ್ತಿ, ನನ್ಗೆ ಯಾರು ಕಂಟ್ರೋಲ್ ಮಾಡೋರಿಲ್ಲ ಅನ್ಬಿಟ್ಟು ಆ ಒಂದು ಅತಿರೇಕಕ್ಕೆ ಹೋಗಿ ಅದೇನಾಗುತ್ತೆ, ನಿಮ್ಗೆ ಶುಗರ್ ಅನ್ನ ತಂದ್ಕೊಟ್ಟಿರುತ್ತೆ. ಇದು ನೀವು ಅಬ್ಸರ್ವ್ ಮಾಡಿರ್ಬೋದು. ಸಡನ್ ಆಗಿ ನೀವು ಮುಟ್ಟು ನಿಂತೋದ ತಕ್ಷಣ ಒಂದು ತೂಕ ಜಾಸ್ತಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸೊಂಟದಲ್ಲಿ ಜಾಸ್ತಿ ದಪ್ಪ ಆಗಿದ್ದೀನಿ ಅಥವಾ ಕೊಲೆಸ್ಟ್ರಾಲ್ ತರ ಆಗಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾಕಂದ್ರೆ ಆ ಒಂದು ಏರಿಯಾ ಸಿಕ್ಕಾಬಟ್ಟೆ ಮೆಟಬಾಲಿಸಮ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ನೀವು ತಿಂದಂತ ಆಹಾರಗಳನ್ನು ಅದು ಸರಿಯಾಗಿ ಜೀರ್ಣ ಮಾಡ್ಕೋತಿರಲ್ಲ, ಯಾಕಂದ್ರೆ ಇನ್ಸುಲಿನ್ ಹೆಚ್ಚು ಉತ್ಪಾದನೆ ಆಗ್ತಿರುತ್ತೆ, ಅಥವಾ ದೇಹಕ್ಕೆ ಆ ಇನ್ಸುಲಿನ್ ಎದುರಿಸುವಂತ ಶಕ್ತಿನೂ ಕೂಡ ಕಳ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟು ದಿನ ಆಕ್ಟಿವ್ ಆಗಿದ್ದೆ, ಇದೇನು ಮುಟ್ಟು ನಿಂತೋದ ತಕ್ಷಣ ನಾನು ಸಿಕ್ಕಾಬಟ್ಟೆ ವೀಕ್ ಆದ್ನಲ್ಲ ಅಂತ ಅನ್ಸಿದ್ರೆ ಅದು ಕೂಡ ಹೌದು. ಅಂದ್ರೆ ನಿಮ್ಮ ಒಂದು ಬಾಡಿ ಚಟುವಟಿಕೆಗಳನ್ನ ಅದು ಕಡಿಮೆ ಮಾಡ್ತಾ ಹೋಗ್ತದೆ. ಅದರಿಂದ ನಿಮ್ಗೆ ನಿದ್ರೆಹೀನತೆ ಇರ್ಬೋದು, ಅಥವಾ ಸಡನ್ ಆಗಿ ಕೋಪ ಮಾಡ್ಕೊಳ್ಳೋ ಅಂತಿರ್ಬೋದು, ಅಥವಾ ನೀವೇ ಸ್ಟ್ರೆಸ್ ಅಲ್ಲಿ ಇರ್ಬೋದು. ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ ಬಾಡಿ ಗೊತ್ತಾಗದೇ ಇರುವಂತ ಕಾರಣಗಳು ನಿಮ್ಗೆ ಆಗ್ತಾ ಇರುತ್ತೆ. ಜೊತೆಗೆ ಏನಿದ್ರು ಬಿಡೋತಾಗ ಒಬ್ಳೇ ಇರೋಣ ಅಂತಾನು ಅನ್ಸಿರ್ಬೋದು. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣದಿಂದ ಆ ಇನ್ಸುಲಿನ್ ಮತ್ತೆ ಅತಿರೇಕಕ್ಕೆ ಹೋಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ಆಗ್ತಿರುವಂತ ಮುಟ್ಟು ನಿಮಗೆ ನಿಂತೋಯ್ತು ಪರಿಪೂರ್ಣವಾಗಿ ಅಂತ ಅಂದ ತಕ್ಷಣ ದಯವಿಟ್ಟು ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ. ಅಂದ್ರೆ ಯಾವಾಗ್ಲೂ ಸೇಫ್ ಆಗಿರಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ.